ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ದ ಫಿನಾಲೆ ಆಫ್ ಡೆಡ್ಲಿ ಸೋಮ ಸಿನಿಮಾಗೆ ಸಂಬಂಧಪಟ್ಟಂತಹ ಇಷ್ಟು ಎಪಿಸೋಡ್ಸ್ ಏನಿತ್ತು, ಈ ಎಪಿಸೋಡ್ಗೆ ಇವತ್ತು ಕೊನೆಯ ಬಾರಿ ಇತಿಶ್ರೀ ಹಾಡುವಂತಹ ಒಂದು ಸಂಚಿಕೆ ಇದಾಗಲಿದೆ. ಸೋಮ ಸಂತೋಷ್ ಥಿಯೇಟ್ರಿಂದ ತೆಗೆದಿದ್ದೆ, ಅನಾಥವಾಗಿ ಆ ಎರಡು ಕಟೌಟನ್ನು ಇಳಿಸಿ ತ್ರಿವೇಣಿ ಥಿಯೇಟ್ರಿಗೆ ಬಿಸಾಕ್ಬಿಡ್ತಾರೆ. ದೆ ವಾಸ್ ನೋ ಅದರ್ ಗೋ, ದೆ ವಾಸ್ ನೋ ಅದರ್, ಅದೇನೋ ಹೇಳ್ತೀನಲ್ಲ, ಬದುಕಬೇಕಾಗಿತ್ತು ನಾವು, ಬೇರೆ ವಿಧಿ ಇರಲಿಲ್ಲ. ಏನಾದರೂ ಮಾಡಿ ಮತ್ತೆ ಅದೇನೋ ಹೇಳ್ತಾರಲ್ಲ, ಮಗು ಚೆನ್ನಾಗಿದೆ ಅಂತ ಹೇಳಿ ಏನೋ ಒಂದು ಆಗಿ ಮತ್ತೆ ತೊಗೊಂಡೋಗಿ ವೆಂಟಿಲೇಟ್ರಲ್ಲಿ ಹಾಕ್ಬಿಡ್ತಾರಲ್ಲ, ಆ ನಿಟ್ಟಿನಲ್ಲಿ ತೊಗೊಂಡೋಗಿ ನಮ್ಮನ್ನು ತ್ರಿವೇಣಿ ಥಿಯೇಟ್ರಿಗೆ ಹಾಕ್ಬಿಟ್ರು. ಮಂಜು ಅವರ ಕೃಪಾ ಕಟಾಕ್ಷ, ರಾಜಣ್ಣನವರ ಸ್ನೇಹಿತರಾದಂತಹ ರಾಜು ಅವರ ಆಶೀರ್ವಾದ, ಮತ್ತೆ ನಮಗೆ ಆ ಥಿಯೇಟ್ರ್ ಸಿಕ್ತು. ಆದರೆ ಜನರಿಗೆ ಏನಾಗೋಯ್ತು ಅಂತಂದರೆ, ಓ ಎಲ್ಲೋ ಸಿನಿಮಾ ಚೆನ್ನಾಗಿಲ್ವೇನೋ ಅದಕ್ಕೆ ಶಿಫ್ಟ್ ಮಾಡಿಬಿಟ್ರು, ಓ ಎಲ್ಲೋ ಸಿನಿಮಾದಲ್ಲಿ ದಮ್ ಇಲ್ವೇನೋ ಅದಕ್ಕೆ ಬಿಟ್ಬಿಟ್ರು, ಓ ಈ ಥರದ್ದೆಲ್ಲ ಬಂದ್ಬಿಡ್ತು. ಅಫ್ಕೋರ್ಸ್ ಸಮಾಜ ಅಲ್ವಾ ಇದು. ಕುರಿಗಳು ಸಾರ್, ನಾವು ಕುರಿಗಳು, ಒಂದು ಕುರಿ ಹೇಗೆ ಹೋಗುತ್ತೋ ಅದೇ ನಿಟ್ಟಿನಲ್ಲಿ ಎಲ್ಲ ಮ್ಯಾ ಅಂತ ಹೋಗುವಂಥ ಸಮಾಜ, ಕಿತ್ತೋದು ಸಮಾಜ ನಮ್ಮದು. ಆ ನಿಟ್ಟಿನಲ್ಲಿ ಎಲ್ಲರೂ ನಮ್ಮನ್ನು ದೂರ ತಳ್ಬಿಟ್ರು, ವಿಧಿ ಇರಲಿಲ್ಲ. ಈಗೇನು ಮಾಡ್ತೀವಿ ಅಂತಂದರೆ, ಛಲ ಬಿಡಬಾರ್ದಲ್ರಿ. ನಾನು, ಆದಿತ್ಯ ಅವರು, ರಕ್ಷಿತಾ ಅವರು, ತಾರಮ್ಮ, ಅವಿನಾಶ್, ಕೋಟೆ ಪ್ರಭಾಕರ್, ಆಮೇಲೆ ಒಂದಷ್ಟು ಜನ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ತ್ರಿವೇಣಿ ಥಿಯೇಟ್ರ್ ಮುಂದೆ ಒಂದು ವೇದಿಕೆಯನ್ನು ಹಾಕ್ಕೋತೇವೆ. ಆ ವೇದಿಕೆ ಮೇಲೆ ಸೌಂಡ್ ಸಿಸ್ಟಮ್ನ ತರಿಸಿಡ್ತೇವೆ. ಎಲ್ಲರ ಕೈನಲ್ಲೂ ಅಂದರೆ 1-2-3 ಮೈಕ್ಗಳನ್ನು ತಂದಿಟ್ಕೊಂಡು ಕರೆಕ್ಟಾಗಿ 9:30 ಗಂಟೆಗೆ ನಾವು ನಮ್ಮ ಮಾತುಗಳನ್ನು ಶುರು ಮಾಡ್ತೀವಿ. ಎಲ್ಲಿ ಅಂತಂದರೆ, ಇನ್ ಫ್ರಂಟ್ ಆಫ್ ತ್ರಿವೇಣಿ ಥಿಯೇಟ್ರಲ್ಲ ಟಿಕೆಟ್ ಹರಿತಾರಲ್ಲ ಆ ಜಾಗದಲ್ಲಿ ನಿಂತು ಇದೇ ಥರನೇ ಅಲ್ಲಿ ಹೋಗ್ತಾ ಇರೋವಂತಹ ಪ್ರತಿಯೊಬ್ಬರಲ್ಲೂ ನಮ್ಮ ಮನವಿ, ಈ ವಾರ ಅಲ್ಲಿಂದ ಇಲ್ಲಿಗೆ ನಮ್ಮ ಸಿನಿಮಾವನ್ನು ಕಿತ್ತು ಹಾಕಿದ್ದಾರೆ, ದಯಮಾಡಿ ಸೋಮ ಆಗೋಯ್ತು ಅಂತ ತಿಳ್ಕೊಬೇಡಿ. ಸೋಮ ಇವತ್ತಿಂದ ಇಲ್ಲಿ ತನ್ನ ಓಟವನ್ನು ಶುರು ಮಾಡಿದ್ದಾನೆ. ಒಮ್ಮೆ ಬಂದು ದಯವಿಟ್ಟು ನಮ್ಮ ಸಿನಿಮಾವನ್ನು ನೋಡಿ, ಒಮ್ಮೆ ಬಂದು ನಮ್ಮ ಸಿನಿಮಾವನ್ನು ನೋಡಿ, ಒಳಗೆ ಬನ್ನಿ. ನೀವು ಒಳಗೆ ಬಂದು ಸಿನಿಮಾವನ್ನು ನೋಡಿ ತದನಂತರ ಹೊರಗೆ ಬರಬೇಕಾದ್ರೆ ನಿಮಗೆ ಈ ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ, ಇಲ್ಲಿ ಎಲ್ಲರೂ ನಾವು ಹೀಗೆ ನಿಂತಿರ್ತೀವಿ. ನಾನೊಬ್ಬ ಇವರೆಲ್ಲರೂ ರೆಪ್ರೆಸೆಂಟ್ ಮಾಡುವಂಥ ನಾಯಕನಾಗಿ ನಿಂತಿರ್ತೀನಿ. ನನ್ನ ಮಕ್ಕಕ್ಕೆ, ನನ್ನ ಕೆನ್ನೆಗೆ ಹೊಡೆದು ಉಗಿದು ತದನಂತರ ನೀವು ನಡೆದು ಹೋಗ್ಬೋದು. ನನ್ನ ಮಾತುಗಳನ್ನ ಕೇಳಿ ದಯವಿಟ್ಟು ಒಳಗೆ ಬನ್ನಿ, ಒಳಗೆ ಬನ್ನಿ, ಒಳಗೆ ಬನ್ನಿ ಅಂತ ನಾನು ಕರೆಯೋದಲ್ಲದೆ ಆ ಹೆಣ್ಮಗು ರಕ್ಷಿತಾ ಕರೆಯುತ್ತೆ. ಆದಿತ್ಯ ವಿನಮ್ರನಾಗಿ ಕೇಳ್ಕೊತಾರೆ, ತಾರಮ್ಮ ಮಾತಾಡ್ತಾರೆ, ಅವಿನಾಶ್ ಮಾತಾಡ್ತಾರೆ. 9:30 10:20 ನಾವು ಮಾತಾಡೋದನ್ನು ಕೇಳಿ ಒಂದಷ್ಟು ಜನ ಒಳಗಡೆ ಬರೋಕ್ಕೆ ಶುರು ಮಾಡ್ತಾರೆ. ಇಟ್ ವಾಸ್ ಅರೌಂಡ್ 60% ಆರ್ ಸಮಥಿಂಗ್ ಲೈಕ್ ದಟ್ ಇನ್ ದ ಮಾರ್ನಿಂಗ್ ಶೋ, ದಟ್ ಟು ಆನ್ ಮಂಡೇ, ದಟ್ ಟು ಆನ್ ಫ್ರೈಡೇ. ಆ ಕಡೆ ಈಗ ಆಟೋ ಶಂಕರ ಇದೆ, ಆ ಕಡೆ ನಮ್ಮ ಬಸವ ಇದೆ, ಈ ಕಡೆ ಜೋಗಿ ಗಟ್ಟಿಯಾಗಿ ತನ್ನ ನೆಲೆಯನ್ನು ಊರಿ ನಿಂತಿದ್ದಾನೆ. ಈ ಮಧ್ಯದಲ್ಲಿ ಕಿತ್ತೋಗ್ತಾ ಇದೆ ನನ್ನ ಮಗು, ಅಲ್ಲಾಡ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಆದರೂ ನಿಲ್ಲಿಸ್ತೀವಿ ಅಂತ ನಾವು ನಮ್ಮ ಮಗುವನ್ನು ಇಟ್ಕೊಂಡು ಎಲ್ಲರೂ ಕೇಳ್ಕೊತಾ ಇದ್ದರೆ ಒಂದು 60% ಅಷ್ಟು ಜನ ಒಳಗೆ ಬರೋಕ್ಕೆ ಶುರು ಮಾಡಿದ್ರು. ಒಳಗೆ ಬಂದವ್ರಿಗೆ ಮತ್ತೆ ಹೋಗಿ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕಲ್ಲ ಸರ್. ನಾವೆಲ್ಲ ಜೋಕರ್ಸ್ ಅಲ್ಲ ಸರ್. ಇಲ್ಲಿ ಸಿನಿಮಾ ಮಾಡೋದು ಒಂದೇ ಅಲ್ಲ ಸರ್, ಸಿನಿಮಾ ಮಾಡೋದ್ರ ಜೊತೆಗೂ ಅದೇನೋ ಹೇಳ್ತಾರಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಒಂದಷ್ಟು ನಾವು ಕಲ್ತಿರಬೇಕು. ನಿರ್ದೇಶಕನಾಗಿ ನಾನು ಅದೆಲ್ಲ ಕಲ್ತಿರಲಿಲ್ಲ, ನಾನು ಕಲ್ತಿದ್ದು ಸಿನಿಮಾವನ್ನು ಮಾಡೋದಷ್ಟೇ. ಆ ನಿಟ್ಟಿನಲ್ಲಿ ತಿರ್ಗಾ ಒಳಗಡೆ ಹೋಗಿ ಬಂದಂತಹ ಅಷ್ಟು ಜನಕ್ಕೆ ನಮಸ್ಕಾರ ಮಾಡಿ, ನಮ್ಮ ಮಾತು ಕೇಳಿ ನೀವು ಒಳಗಡೆ ಬಂದಿದ್ದೀರಾ, ನಿಮ್ಮ ದುಡ್ಡು ಅತಿ ಮುಖ್ಯ, ಆ ದುಡ್ಡಿಗೆ ಮೋಸ ಆಗದಿರೋ ರೀತಿಯಲ್ಲಿ ಈಗ ಪ್ರೊಜೆಕ್ಷನ್ ಶುರು ಆಗುತ್ತೆ ನೋಡಿ. ತದನಂತರ ನಾವು ಹೊರಗಡೆ ನಿಂತಿರ್ತೀವಿ. ನಿಮ್ಗೇನಾರು ಅನಿಸಿದ್ರೆ ದಯವಿಟ್ಟು ಬಂದು ಹೇಳಿ ಅಂತಂದ್ರಲ್ಲ. ಸಿನಿಮಾ ಶುರು ಆಯಿತು. ಈ ಸಿನಿಮಾದಲ್ಲಿ ಮತ್ತೊಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡಬೇಕು ಅಂದರೆ, ನಾನು ಸಂತೋಷ್ ಥಿಯೇಟ್ರಲ್ಲಿ ಅಬ್ಸರ್ವ್ ಮಾಡಿದ್ದು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಉಗಿತಾ ಇದ್ದೆ ನಾನು, ಏನು ಅಂತಂದರೆ, ಮಂಜು ಅವ್ರು ಹೇಳ್ತಿದ್ರು ಗೊತ್ತಾ, ಹೊಡೆದಾಟ ಬಡದಾಟ ಆಗಿದ ತಕ್ಷಣ ಜನ ಎದ್ಬಿಡ್ತಾರೆ ಅಂತ. ಜನ ಎದ್ರು ಸಂತೋಷ್ ಥಿಯೇಟ್ರಲ್ಲಿ ಅದೇ ಕಿತ್ತೋದ ಪರಂಪರೆ, ಲೈಟ್ಗಳೆಲ್ಲ ಆನ್ ಆಯಿತು. ಎಲ್ಲವೂ ಆದ ಮೇಲೆ ಅಲ್ಲೇ ಹೊಡೆದು ಬಿಡ್ಬೋದಾಗಿತ್ತಲ್ಲ ಸಾರ್ ಅಂದಮೇಲೆ ದೇವರಾಜ್ ಅವ್ರ ಮಾತುಕತೆ ಶುರು ಮಾಡಿದ ಮೇಲೂ ಕೂಡ 6 ನಿಮಿಷ ಆನ್ ಆದಂತಹ ಲೈಟ್ಗಳು ಆಫ್ ಆಯಿತು. ನಿಂತಹ ಜನಗಳು ಅಲ್ಲೇ ನಿಂತು ಆ ಸಿನಿಮಾವನ್ನು ನೋಡಿ ಯಶಸ್ಸನ್ನು ತಂದುಕೊಟ್ಟಂತಹ ಸಮಯ ಅದು. ಈಗ ಪ್ರತಿಯೊಬ್ಬರು ಏನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅನ್ನೋ ಮಾತು ಪಸರಾಗಿ ಎಲ್ಲರೂ ನಿಂತ್ಕೋತಾರೆ. ಆದರೆ ಆ ಕ್ಲೈಮ್ಯಾಕ್ಸನ್ನು ನೋಡಿ ತದನಂತರ ಹೊರಗೆ ಬರುವಂತಹ ಆ ಒಂದು ಭಾಗ್ಯ ಆ ಸಿನಿಮಾ ಕಲ್ಪಿಸ್ಕೊಡ್ತು. ಪ್ರತಿಯೊಬ್ಬರು ಹೊರಗೆ ಬರಬೇಕಾದ್ರೆ ಯಾರೇನಾದರೂ ಅಂದರೆ ಅನ್ನಿಸ್ಕೊಳ್ಳೇಬೇಕಲ್ಲ ಸ್ವಾಮಿ. ಈಗ ಅನ್ನಲ್ಲ, ಯಾವನೋ ಮಾಡಿರೋದು ಒಂದು ಸಿನಿಮಾ, ಇಲ್ಲ ನಿನ್ಗೇನು ಬೇರೆ ಹರಿಯೋಕ್ಕಿಲ್ವಾ, ಇಲ್ಲ ನೀನೇನು ಇಲ್ಲ RB ಸಾರ, ನೀನು ಕನ್ನಡ, ಇದೆಲ್ಲ ಇದೆಯಲ್ಲ. ಇಂಥ ಕಿತ್ತೋದು ನನ್ನ ಮಕ್ಕಳುಗಳು ಕೆಲವರು ಆ ಕುರಿಗಳ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನ ಫೇಸ್ ಮಾಡಲೇಬೇಕು.
ಬರಲಿ ಹೊರಗಡೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡ್ರೆ ಯಾರು ಈ ಕೆನ್ನೆಗಳಿಗೆ ಕಪಾಳ ಮೋಕ್ಷ ಮಾಡಲೇ ಇಲ್ಲ. ಬದಲಾಗಿ ಬಂದವರೆಲ್ಲ ಭುಜವನ್ನು ತಟ್ಟಲಿಕ್ಕೆ ಶುರು ಮಾಡಿದ್ರು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತಂದ್ರು. ರಕ್ಷಿತಂಗೆ ಎಲ್ಲೋ ಖುಷಿ, ಆದಿತ್ಯ ಅವ್ರಿಗೆಲ್ಲೋ ಖುಷಿ. ಅಷ್ಟೊತ್ತಿಗೆ ಆಲ್ರೆಡಿ ಆದಿತ್ಯ ಮತ್ತು ರಕ್ಷಿತಾ ಅವರ ಸ್ನೇಹ ಹಳಸೋಗಿತ್ತು. ಆದಿತ್ಯ ಪೂರ್ವ, ರಕ್ಷಿತಾ ಅವರು ಪಶ್ಚಿಮ. ಅವರಿಬ್ರು ಒಂದಾಗಿದ್ರಲ್ಲ ಅಂತಾನೆ ನಾವು ಈ ಸಿನಿಮಾ ಶುರು ಮಾಡಿದ್ದು. ಆದರೆ ಈಗ ಯಾವ ನಿಟ್ಟಲ್ಲಿ ಆಗೋಗಿದೆ ಅಂತಂದ್ರೆ ವಿ ಆರ್ ಆಲ್ ಅವ್ರಿಗೆ ಹೋಗಿ ಥ್ಯಾಂಕ್ಸ್ ಹೇಳಿ, ಅಮ್ಮ ಇನ್ನೊಂದು ಸತಿ ಬಂದ್ಬಿಡಮ್ಮ ಅಂತ ನಾನು ಆದಿತ್ಯ ಅವ್ರಿಗೆ ಸಾರಿ ಇದೊಂದು ಸತಿ ಮಧ್ಯಾಹ್ನದ ಶೋ ಸ್ಟಾರ್ಟ್ ಮಾಡಿಸೋಣ, ಸಂಜೆ ಶೋ ಸ್ಟಾರ್ಟ್ ಮಾಡಿಸೋಣ, ಇವತ್ತೊಂದು ದಿವಸ ಇರಿ. ಅಲ್ಲಿ ಮಾತ್ರ ಹ್ಯಾಟ್ಸ್ ಆಫ್ ಏನು ಅಂತಂದರೆ ತಾರಮ್ಮ, ಅಲ್ಲಿ ಹ್ಯಾಟ್ಸ್ ಆಫ್ ಟು ಅವಿನಾಶ್ ಸರ್, ಅಲ್ಲಿ ಹ್ಯಾಟ್ಸ್ ಆಫ್ ಟು ಕೋಟೆ ಪ್ರಭಾಕರ್, ದ ಹೋಲ್ ಟೀಮ್, ಶೋಭರಾಜ್, ಎಲ್ರಿಗೂ. ಆದರೆ ಇವೆರಡು ಮಾತ್ರ ಆ ಕಡೆ ಎಗ್ರಿಕೊಂಡು ಹೋಗ್ತಾ ಇದೆ. ಯಾಕೆಂದರೆ ಒಬ್ರು ಮುಖ ನೋಡೋಕೆ ಇಷ್ಟಪಡ್ತಾ ಇಲ್ಲ. ಅಲ್ಲಿಗೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಆ ದಿನಗಳಲ್ಲಿ ಆ ಇಡೀ ದಿನ ಅಲ್ಲಿ ಅವ್ರನ್ನ ನಿಲ್ಲಿಸ್ಕೊಂಡು, ಆದರೂ ಥ್ಯಾಂಕ್ಸ್ ಟು ರಕ್ಷಿತಮ್ಮ, ಥ್ಯಾಂಕ್ಸ್ ಟು ಆದಿತ್ಯ ಸರ್, ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ಅವಿನಾಶ್ ಸರ್, ತಾರಮ್ಮ, ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂತಂದರೆ ಅವ್ರಿಗೇನ್ರಿ ಆಗಬೇಕು, ಸಿನಿಮಾ ಆಗೋಯ್ತು, ಡಬ್ಬಿಂಗ್ ಮಾಡಿಕೊಟ್ಬಿಟ್ರು, ರಿಲೀಸ್ ಆಯಿತು, ಸಂತೋಷ್ ಥಿಯೇಟ್ರಿಗೆ ಬಂದರು, ಎಲ್ಲ ಆಯಿತು. ತಿರ್ಗಾ ಕಾಪಾಡ್ರಪ್ಪ. ಅವರ ಪ್ರೀತಿ ಎಲ್ಲಿವರೆಗೂ ಇದೆ ಅಂತಂದರೆ, ಮೊನ್ನೆ ನನ್ನ 25 ಎಪಿಸೋಡ್ ಆಯ್ತಲ್ಲ, ಇಲ್ಲ 15 ವರ್ಷದ ಆ ಒಂದು ಸ್ಪ್ಯಾನ್ ಕಂಪ್ಲೀಟ್ ಆಯ್ತಲ್ಲ, ಆಗಲೂ ಕೂಡ ದೇವರಾಜ್ ಸರ್ ವಿಡಿಯೋ ಮಾಡಿ ಕಳಿಸ್ತಾರೆ, ಕಿಶೋರ್ ಸರ್ ವಿಡಿಯೋ ಮಾಡಿ ಕಳಿಸ್ತಾರೆ, ತಾರಮ್ಮ ವಿಡಿಯೋ ಮಾಡಿ ಕಳಿಸ್ತಾರೆ, ಸಾಧು, ಕೋಟೆ ಪ್ರಭಾಕರ್, ಶೋಭರಾಜ್, ಈ ಕಡೆ ನಮ್ಮ ಇವರು ಎಲ್ಲರ ಆದಿತ್ಯ ಸರ್ ಎಲ್ಲ ವಿಡಿಯೋ ಮಾಡಿ ಕಳಿಸ್ತಾರೆ. ಅಂದರೆ ಪ್ರೀತಿಯನ್ನು ಹಾಗೆ ಉಳಿಸ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಬದುಕಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಎಲ್ಲವೂ ಆಯಿತು. ಇಲ್ಲಿ ಮಂಜು ಅವ್ರಿಗೂ ಮತ್ತು ನನಗೂ ಒಂದಷ್ಟು ಸಣ್ಣದಾಗಿ ವಾಗ್ವಿವಾದ, ಒಂದು ರಿಫ್ಟ್ ಅನ್ನೋದು ಶುರು ಆಗಿತ್ತು. ಆದರೂ ಕೂಡ ಇದನ್ನು ಬಿಟ್ಕೊಡ್ಬಾರ್ದು ಅಂತ ಮಂಜು ಕೂಡ ಶತಪ್ರಯತ್ನ ಮಾಡಿ ಈ ಕಾಲೇಜ್ ID ಕಾರ್ಡ್ಸ್ ಬರುತ್ತೆ ಗೊತ್ತಾ, ID ಕಾರ್ಡ್ಸ್ನ ತೋರಿಸಿದ್ರೆ ಟಿಕೆಟ್ ಫ್ರೀ ಅಂತ ಶನಿವಾರಕ್ಕೆ ಮಾಡಿದ್ವಿ. ಕಾಲೇಜ್ ಹುಡುಗರುಗಳು ಬರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಬರಲಿ. ಇದು ಕಾಲೇಜ್ ಹುಡುಗರುಗಳು ತಮ್ಮ ಜೀವನದಲ್ಲಿ ಮಾಡ್ಕೊಳ್ಳೋಂಥ ಒಂದೇ ಒಂದು ಅಚಾತುರ್ಯದಿಂದ ಯಾವ ನಿಟ್ಟಿನಲ್ಲಿ ಅವ್ರ ಜೀವನ ಬೇರೆ ಕಡೆ ದಿಕ್ಕು ದೆಸೆಯನ್ನು ಬದಲಾಯಿಸ್ಕೊಂಡು ಹೋಗುತ್ತೆ, ಅದನ್ನು ನೋಡಿ ಅವರೊಂದಷ್ಟು ಪಾಠಗಳನ್ನು ಕಲೀಲಿ ಅಂತ ಮಂಜು ಅವ್ರು ಏನು ಮಾಡ್ತಾರೆ, ಒಂದು ಆ್ಯಡನ್ನು ಕೊಟ್ಟು ಯಾರು ID ಕಾರ್ಡ್ ತೋರಿಸ್ತಿರೋ ಅವ್ರಿಗೆಲ್ಲ ಟಿಕೆಟ್ಸ್ ಫ್ರೀ ಅಂದರು. ಈ ನಿಟ್ಟಿನಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ನಾವು ನಮ್ಮ ಚಿತ್ರದ ಬುನಾದಿಯನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವಲ್ಲ. ಸೋಮವಾರದಿಂದ ಇಟ್ ವಾಸ್ ಅಮೇಝಿಂಗ್. ದೆ ವಾಸ್ ನೋ ಟರ್ನ್ ಬ್ಯಾಕ್ ಅಟ್ ಆಲ್. ನನಗೆಲ್ಲೋ ಯಜಮಾನರು ಒಂದು ಮಾತು ಹೇಳ್ತಾರೆ, ಕೆಟ್ಟವ್ರಿಗೆ ದೇವರು ಬೇಗ ಕೈ ಹಿಡಿದು ಬಿಡ್ತಾನೆ, ಆದರೆ ಕೊನೆಗಾಲದಲ್ಲಿ ಕೈ ಬಿಟ್ಟು ಬಿಡ್ತಾನೆ. ಒಳ್ಳೆಯವ್ರಿಗೆ ದೇವರು ತುಂಬ ಕಷ್ಟಗಳನ್ನ ಕೊಡ್ತಾನೆ, ಆದರೆ ಕೊನೆಯ ಕ್ಷಣದಲ್ಲಿ ಕೈಯನ್ನು ಹಿಡಿದು ಇಲ್ಲಿ ಇಟ್ಕೋತಾನೆ ಅಂತ. ಅದು ಕಣ್ರಿ ನನ್ನ ಜೀವನ, ಅದು ನನ್ನ ಜೀವನ. ಇವತ್ತು ನಾನು ಯಾರಿಗೂ ಹೆದರಬೇಕಾಗಿಲ್ಲ. ಯಾಕೆ ಹೇಳಿ? ದೇವರು. ಯಾಕೆ ಹೇಳಿ? ನನ್ನ ಯಜಮಾನರು ಇವತ್ತು ದೇವ್ರ ಹತ್ರ ಇದ್ದಾರೆ. ಯಾಕೆ ಹೇಳಿ? ನನ್ನ ತಂದೆ ತಾಯಿ ದೇವ್ರ ಹತ್ರ ಇದ್ದಾರೆ. ಯಾಕೆ ಹೇಳಿ? ಎಷ್ಟೋ ಜನ ನನ್ನನ್ನು ಆಶೀರ್ವಾದ ಮಾಡ್ತಿದ್ದಂತಹ ಕೆಲವರು ದೇವ್ರ ಹತ್ರ ಇದ್ದಾರೆ. ಏನು ಬೇಕು? ಇನ್ನು ಹಾರ್ಡ್ಲಿ ಒಂದಷ್ಟು ವರ್ಷಗಳು, ಅಬ್ಬಬ್ಬ ಯಾರಿಗೂ ಗೊತ್ತು, ನಾಳೆನೇ ಕಥಮ್, ಈ ಕ್ಷಣದಲ್ಲೇ ಕಥಮ್, ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್ ಟು ದ ಕೋರ್. ಮೊನ್ನೆ ಮುಹೂರ್ತ ಮಾಡಿದಾಗಲೂ ನಾನು ಅದೇ ಆಸೆ ಪಟ್ಟಿದ್ದು. ರಾಮು ಸರ್ ಬರ್ತಾರೆ, ಮುನಿರತ್ನ ಸರ್ ಬರ್ತಾರೆ, ಧನರಾಜ್ ಸರ್ ಆಶೀರ್ವಾದ ಮಾಡ್ತಾರೆ, ನನ್ನ ಗುರುಗಳಾದಂತಹ KV ರಾಜು ಅವರು ಬಂದು ಫಸ್ಟ್ ಶಾಟನ್ನು ಡೈರೆಕ್ಟ್ ಮಾಡ್ತಾರೆ, BB ಅಶೋಕ್ ಕುಮಾರ್ ಸರ್ ಜ್ಯೋತಿಯನ್ನು ಬೆಳಗಿಸ್ತಾರೆ, ಚಿತ್ರರಂಗದ ಅತಿರಥ ಮಹಾರಥರೆಲ್ಲ ವಿಶ್ವಾಸನ ಕಳಿಸ್ತಾರೆ. ಇದೆಲ್ಲ ಯಾಕೆ? ಪ್ರೀತಿ, ನಾವು ಸಂಪಾದನೆ ಮಾಡಿರುವಂತಹ ಅದೇನೋ ಹೇಳ್ತಾರಲ್ಲ ಅವರ ಆಶೀರ್ವಾದ, ಇದೆಲ್ಲದಕ್ಕೂ ದೇವರ ಪ್ರೇರಣೆ. ಆ ನಿಟ್ಟಿನಲ್ಲಿ ಎಲ್ಲವೂ ಆಯಿತು. ಸೋಮವಾರ, ಮಂಗಳವಾರ, ಬುಧವಾರ ಈ ರೀತಿಯಲ್ಲೆಲ್ಲ ಹೋಗ್ತಾ ಪ್ರತಿ ಒಂದು ಜಾಗದಲ್ಲೂ ಸೋಮ ಪಸರಾಗಕ್ಕೆ ಶುರು ಆಯಿತು. ಇಟ್ ವಾಸ್ ಐ ಥಿಂಕ್ ಆನ್ ದ 12th or 13th ವೀಕ್ ಅನ್ಸತ್ತೆ. ಈ ಮಧ್ಯದಲ್ಲಿ ಮಂಜು ಅವ್ರು ನನ್ನನ್ನು ಕರೀತಾರೆ. ಒಂದು ತಾಂಬೂಲ, ಆ ತಾಂಬೂಲದಲ್ಲಿ ಅಂದರೆ ತಾಂಬೂಲ ತಟ್ಟೆ, ಆ ತಟ್ಟೆಯಲ್ಲಿ ಹಣ್ಣು ಹಂಪಲು ಅದು ಇದು ಒಂದು ಪುಟ್ಟ ಹಾರ, ಒಂದು ಶಲ್ಯ ಎಲ್ಲವನ್ನು ಇಟ್ಟು ಕೊನೆಯ ಒಂದು 30,000 ಕೊಡ್ತಾರೆ. ಎಲ್ಲವನ್ನು ಮಾಡಿ ಒಬ್ರಿಗೊಬ್ರು ಎಲ್ಲ ಹಗ್ ಮಾಡ್ಕೋತೀವಿ. ಇನ್ನು ಮುಂದೆ ಏನು ಅಂತ ನಮಗೆ ಗೊತ್ತಿಲ್ವಲ್ಲ, ಯಾವುದೇನಾಗತ್ತೆ ಅಂತ ಗೊತ್ತಿಲ್ವಲ್ಲ. ಇಲ್ಲಿವರೆಗೂ ಈ ಕಾರ್ಯಕ್ಕೆ ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ. ಆ ಕಾರ್ಯ ಇಲ್ಲಿಗೆ ಬಂದು ಸುಸೂತ್ರವಾಗಿ ಮುಗಿತು. 12ನೇ ವಾರಕ್ಕೆ ಬರ್ತಾ ಇದೆ.
ಆಗ ತ್ರಿವೇಣಿ ಥಿಯೇಟ್ರ್ ಬಾಡಿಗೆ ಬಂದು 1,40,000 ರೂಪಾಯಿ ಏನೋ ಇತ್ತು ಕಣ್ರಿ, 1,40,000. ಅದ್ರ ಮೇಲೆ ಶೇರ್ ಬರುತ್ತೆ, ಆ ಶೇರು ನಿರ್ಮಾಪಕನಿಗೆ ಹೋಗುತ್ತೆ. ಅದು ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇತ್ತು. ನನಗೆ ತ್ರಿವೇಣಿ ಐ ವಾಸ್ ವೆರಿ ಕೀನ್. ಯಾಕೆಂದರೆ 100 ಡೇಸ್ ಆಗುತ್ತೆ ಅಂತ ಆಸೆ ಪಟ್ಟಂತಹ ನಿರ್ದೇಶಕ ನಾನು. ಕರೆಕ್ಟಾಗಿ 12ನೇ 13ನೇ ವಾರದಲ್ಲಿ 1.25 ಲಕ್ಷ ರೂಪಾಯಿ ಶೇರ್ ಇರುತ್ತೆ. ನನ್ನ ನಿರ್ಮಾಪಕರಾದ ಜಾಕ್ ಮಂಜು ಅವರನ್ನ ಕೆ ಪ್ರಭಾಕರ್ ಮತ್ತು ಸಾಯಿ ಪ್ರಕಾಶ್ ಸರ್ ಮತ್ತು ಶಿವಣ್ಣ ಮತ್ತು ಆ ಸಿನಿಮಾವನ್ನು, ಅಂದರೆ ಇದು ಯಾವ ಸಿನಿಮಾ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅಣ್ಣ ತಂಗಿ ಅಂತ ಒಂದು ಸಿನಿಮಾ ಬಂತಲ್ಲ, ಆ ಸಿನಿಮಾಗೆ ಸಂಬಂಧಪಟ್ಟವರೆಲ್ಲ ನನ್ನ ಜಾಕ್ ಮಂಜು ಅವ್ರನ್ನ ಕರೆಸ್ಕೊಂಡು ಥಿಯೇಟ್ರನ್ನ ಬಿಟ್ಕೊಡಿ ಅಂತ ಕೇಳ್ತಾರೆ. ಗಾಂಧಿನಗರದ ಆ ಒಂದು ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ವ್ಯಕ್ತಿಗಳ ಆ ತಲೆ ಇರುತ್ತಲ್ಲ, ಆ ತಲೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಯಶಃ ಒಂದಷ್ಟು ವರ್ಷಗಳ ಕಾಲ ಬೇಕಾಗುತ್ತೆ. ಅವರು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂದರೆ, ಕಪಾಲಿ ಥಿಯೇಟ್ರ್ನಲ್ಲಿ ಶಿವಣ್ಣನ ಜೋಗಿ ನುಗ್ಗಿ ಓಡ್ತಾ ಇದೆ, ಎಲ್ಲ ರೆಕಾರ್ಡ್ಸ್ ಹೊಡಿತಾ ಇದೆ. ಈ ಕಡೆ ಈಗ ಶಿವಣ್ಣನವರ ಸೆಂಟಿಮೆಂಟ್ ಎಮೋಷ್ನಲ್ ಇರ್ತಕ್ಕಂಥ ಇನ್ನೊಂದು ಸಿನಿಮಾನ ತಂದು ನಾವು ನಿಲ್ಲಿಸ್ಬಿಟ್ಟ ಅಂತಂದರೆ ಗಾಂಧಿನಗರ ಇಟ್ ವಿಲ್ ಬಿಕಮ್ ಟೋಟಲಿ ಶಿವರಾಜ್ ಕುಮಾರ್ ಸರ್ಸ್ ಆ ಏರಿಯಾ. ಇನ್ನೇನು ಬೇಕು? ಆಕ್ಷನ್ ಶಿವಣ್ಣ, ಸೆಂಟಿಮೆಂಟ್ ಶಿವಣ್ಣ. ಇದನ್ನು ನಿಲ್ಲಿಸಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಅವರ ತಪ್ಪಲ್ಲ. ಆದರೆ 100 ದಿವಸ ಆಗೋಗುತ್ತೆ, ದಯವಿಟ್ಟು ಈ ಸಿನಿಮಾವನ್ನು 100 ದಿವಸ ಮಾಡುವಂಥ ಅವಕಾಶ ಮಾಡಿ ಅಂತ ಮಾತಾಡದೆ ಅಣ್ಣ ತಂಗಿಗೆ ಥಿಯೇಟ್ರ್ ಬಿಟ್ಕೊಟ್ಬಿಟ್ಟು ಬಂದ್ರಲ್ಲ, ಅದು ನನ್ನ ಜಾಕ್ ಮಂಜು ಮಾಡಿದಂತಹ ತಪ್ಪು. ಯಾರನ್ನೂ ಕೇಳಲಿಲ್ಲ ರೀ. 13ನೇ ವಾರಕ್ಕೂ ಸೋಮನ್ನ ಕಿತ್ತಾಕ್ಬಿಡ್ತಾರೆ. 100 ಡೇಸ್ ಕಾಣಲೇ ಇಲ್ಲ ನನ್ನ ಸಿನಿಮಾ. ಆ ನಿರ್ಮಾಪಕ ಏನಾದರೂ ಇಲ್ಲ ಸುಳ್ಳು ಹೇಳಿದ್ರೆ ಅದು ಸುಳ್ಳು. ಯಾಕೆಂದರೆ 1,65,000 ರೂಪಾಯಿ ಶೇರ್ ಇತ್ತು. ಶೇರ್ 1,65,000 ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಬಾಡಿಗೆ ಕಳೆದು, ರೆಂಟ್ ಅದೇನೆಲ್ಲ ಕಳೆದು ಅದು ಇದು ಎಲ್ಲ ಕಳೆದು ಅಷ್ಟು ಬರ್ತಿದೆ ಅಂದಾಗ ಇಟ್ ಈಸ್ ಎ ಪ್ರಾಫಿಟ್ ರೀ, ಇಟ್ ಈಸ್ ಎ ಪ್ರಾಫಿಟ್. ಅದನ್ನು ಬಿಟ್ಕೊಟ್ಬಿಟ್ಟು ನಮ್ಮ ಮಂಜು ಬಂದ್ಬಿಟ್ರು. ಅಣ್ಣ ತಂಗಿ ಕಟೌಟ್ ಬಂತು. ನನ್ನ ಸೋಮ ಮತ್ತೆ ನೆಲಗುದಿ, ಅದೇನೋ ಹೇಳ್ತಾರೆ, ನೆಲಮಾಳಿಗೆ ಬಂದು ಸೇರಿಬಿಟ್ಟ. ಅಲ್ಲಿಂದ ಇನ್ನೊಬ್ಬರು ಇಕ್ಬಾಲ್ ಅನ್ಸತ್ತೆ, ಇಕ್ಬಾಲ್ ಸರ್ ನೀವೆಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ನಮಸ್ಕರಿಸ್ತಾ ಇದ್ದೇನೆ. ಕರಿಯಾನು ಕೂಡ ನೀವು 25 ವಾರ ಮಾಡಿಕೊಟ್ಟಿದ್ರಿ ಇದೇ ಥರನೇ. ಆ ಸಿನಿಮಾವನ್ನು ತೆಗೆದು ಹಾಕಿದಾಗ ನನ್ನ ಸಿನಿಮಾವನ್ನು ತೊಗೊಂಡು ಹೋಗಿ ನೀವು 150 ದಿವಸ ಮಾಡಿದ್ರಿ. ಅಫ್ಕೋರ್ಸ್ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಪಾಪ ಬಿಸಾಕಿ ಅಂದರೆ ಬಿಸಾಕಿ ಅಂತ ಹೇಳಬಾರ್ದು, ಹಾಕಿ ಆ ಸಿನಿಮಾ 150 ದಿವಸ ಆಗೋಂಗೆ ಮಾಡಿದ್ರು. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸೋಮ ಸಕ್ಸಸ್ ಅಂತ ಇದೆ ಅಲ್ವಾ? ಸೋಮ ಗಳಿಸಿದಂತಹ ಒಂದು ಅಮೌಂಟ್ ಏನು ಅಂತಂದರೆ ಇಟ್ ಈಸ್ 15 lakhs ಲಾಸ್. 15 ಲಕ್ಷ ರೂಪಾಯಿ ಲಾಸ್ ಅಂತ ಮಂಜು ಅವರು ಲಾಸ್ಟಲ್ಲಿ ಶರಾನ ಬರೆದಿಡ್ತಾರೆ. 3 ಜನ ನಿರ್ಮಾಪಕರಿಗೆ 5 ಲಕ್ಷ ಲಾಸ್. ಈಗ ಮೊನ್ನೆ ಅದೇ ರಾಜಣ್ಣ ಅವ್ರು ಬಂದು ನನ್ನ ಮುತ್ತಪ್ರಯ್ಯನ್ನ ಒಂದು ಸಿನಿಮಾನ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಅವರೇ ನಿರ್ಮಾಪಕರಲ್ಲ. ಸರ್ ಆ ಸಿನಿಮಾ ಹಿಂಗಾಗೋಯ್ತು ಸರ್, ಈಗ 1 ಲಕ್ಷ ರೂಪಾಯಿ ಲಾಸಲ್ಲಿದ್ದೀವಿ ಅಂತ ಹೇಳಿದ್ರು. ನೀವು ಕೇಳ್ಬೋದು ಅದು ಹೆಂಗೆ ಸರ್, ಅವತ್ತು 15 ಲಕ್ಷ, ಇವತ್ತು 1 ಲಕ್ಷ. ಈ ಸಬ್ಸಿಡಿ ಅಮೌಂಟ್ ಎಲ್ಲ ಬರುತ್ತಲ್ಲ, ಆ ಸಬ್ಸಿಡಿ ಅಮೌಂಟನ್ನು ತಿರ್ಗಾ 3 ಜನಕ್ಕೆ ಹಂಚಿ ಏನೋ ಮಾಡಿ ಈಗ 1.25 ಲಕ್ಷ, 1.5 ಲಕ್ಷ ಲಾಸಲ್ಲಿ ಇವತ್ತು ಸೋಮ ಇದೆ. ಆದರೆ ಯಾವ ನಿಟ್ಟಿನಲ್ಲಿ ಲಾಸ್ ಆಗುತ್ತೆ ಅಂತ ಕೇಳಲಿಕ್ಕೆ ಕೂತ್ರೆ ಏನಾಗುತ್ತೆ, ಈಗ ಮತ್ತೆ ಎಲ್ಲ ಗಲಾಟೆಗಳು ಶುರು ಆಗುತ್ತೆ ನನಗೆ, ನಿರ್ಮಾಪಕ ಮಂಜುಗೆ. ಇದೇನು ಅಂತಂದರೆ, ಒಂದು ಸಿನಿಮಾ ಮಾಡಿದ್ವಿ, ಒಂದು ಸಿನಿಮಾ ಚೆನ್ನಾಗಾಯಿತು, ಅದೇನೋ ಪಾಪ ಅವರು ಕೈ ಕಚ್ತಂತೆ, ಅದು ಜನರಿಗೆ ಬಿಟ್ಬಿಡೋಣ, ದೇವ್ರಿಗೆ ಬಿಟ್ಬಿಡೋಣ, ಇದಿಷ್ಟೇ ರೀ, ಇನ್ನೇನು ನಾವೇನು ಹೇಳೋಕ್ಕಾಗಲ್ಲ. ಇವತ್ತು ನಾನು ಮಂಜು ಅವ್ರನ್ನ ನಾನು ದೂಷಿಸಲ್ಲ, ಇಲ್ಲ ಮತ್ತೊಬ್ಬರನ್ನ ದೂಷಿಸಲ್ಲ, ಮಗದೊಬ್ಬರನ್ನ ದೂಷಿಸಲ್ಲ. ಅದು 15 ಲಕ್ಷ ಲಾಸ, ಸರಿ ಪರಮಾತ್ಮ ನಿನ್ನ ಮಡ್ಲಿಗೆ ಹಾಕ್ಕೋ. ಅದು ಓಡ್ತಾ, ಸರಿ ಪರಮಾತ್ಮ ನಿನ್ನ ಮಡ್ಲಿಗೆ ಹಾಕ್ಕೋ. ಯಾಕೆ ಅಂತಂದರೆ ಸೋಮನಿಂದ ಸೋತವ್ರು ಯಾರೂ ಇಲ್ಲ. ಸೋಮ ಸತ್ತು ತನ್ನ ಹೆಸರನ್ನು ನಮ್ಮಗಳಿಗೆ ಬಿಟ್ಟು ಹೋದ. ಒಬ್ಬ ರವಿ ಶ್ರೀವತ್ಸ ಗೆದ್ದ, ಒಬ್ಬ ಆದಿತ್ಯ ಗೆದ್ದ, ಒಬ್ಬ ಹರೀಶ್ ರಾಯ್ ತನ್ನ ಜೀವನದಲ್ಲಿ ಒಂದು ನಿಟ್ಟಿನಲ್ಲಿ ಒಂದು ಹೊಸ ಪಾತ್ರವನ್ನು ಮಾಡಬಲ್ಲೆ ಅಂತ ಹೇಳ್ದ. ಒಬ್ಬ ದುನಿಯಾ ವಿಜಿಗೆಲ್ಲೋ ಒಂದು ಬುನಾದಿ ಸಿಗ್ತೋ ಏನೋ ನಂಗೆ ಗೊತ್ತಿಲ್ಲ. ಒಬ್ಬ ಕಿಶೋರ್ ಅವರು ಇವತ್ತು ತುಂಬ ಖುಷಿ ಪಡ್ತಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಜನರಿಗೆ ಜೀವನವನ್ನು ಕಟ್ಟಿಕೊಟ್ಟಂತಹ ವ್ಯಕ್ತಿ ಸೋಮ. ಅವನು ರೌಡಿನ,
ನಾವು ಹೇಳ್ತೀವಿ ಕೆಲವು ಕೆಟ್ಟದ್ದು ಮಾಡಿದಾಗ ನಾವೇನೋ ಹೇಳ್ತಾರೆ 99 ಒಳ್ಳೆಯದನ್ನು ಮಾಡಿ ಒಂದೇ ಒಂದು ಕೆಟ್ಟದ್ದನ್ನು ಮಾಡಿದ್ರು ಕೂಡ ಅವನ್ನ ಕೆಟ್ಟದ್ದು ಅಂತ ಹೇಳುವಂಥ ನಿಕೃಷ್ಟವಾದ ಸಮಾಜ ಇದು. ಸೋಮ ಸತ್ ಮೇಲೂ ಒಳ್ಳೇದು ಮಾಡ್ದ. ಸುಮ್ಮನೆ ಇತಿಹಾಸದ ಪುಟಗಳನ್ನು ನೀವು ಹಾಗೆ ತಿರುವು ಹಾಕಿದ್ರೆ ಇವತ್ತು ಡೆಡ್ಲಿ ಸೋಮ ಇದ್ದಾನೆ. ಅದು ರೌಡಿ ಸಿನಿಮಾನ, ಗಾಂಧಿ ಸಿನಿಮಾನ, ದೇವ್ರ ಸಿನಿಮಾನ, ಸೆಕ್ಸ್ ಸಿನಿಮಾನ, ಮತ್ತೊಂದು ಸಿನಿಮಾನ, ಅದ್ರ ವಿಂಗಡಣೆ ನಿಮಗೆ ಬಿಟ್ಟಿತ್ತು. ಬಟ್ ಸೋಮ ಇದ್ದಾನೆ. ಅದನ್ನು ಯಾವ ರಬ್ಬರ್ ತೊಗೊಂಡು ಎರೇಸರ್ ತೊಗೊಂಡು ಆಳ್ಸೋದಕ್ಕೆ ಸಾಧ್ಯನೇ ಇಲ್ಲ. ಯಾರ ಕೈಲೂ ಆಗಲ್ಲ. 2005 ಅಂತ ಪುಟಗಳನ್ನು ತಿರುವು ಹಾಕಿದ್ರೆ ಬಂದ್ಬಿಡ್ತಾನೆ ಅವನಲ್ಲಿ. ನಾವು ನೋಡ್ತೀವಲ್ವಾ, ಬೇಡರ ಕಣ್ಣಪ್ಪನ ನೋಡ್ತೀವಿ, ನಾಗರಹವನ್ನು ನೋಡ್ತೀವಿ, ಬೆಳ್ಳಿ ಮೋಡ ನೋಡ್ತೀವಿ, ಶರಪಂಜರ ನೋಡ್ತೀವಿ, ಎಲ್ಲವನ್ನು ಇತಿಹಾಸದಲ್ಲಿ ನೋಡ್ತೀವಲ್ವ. ಹಾಗೆ ನಮ್ಮನ್ನು ಯಾರೋ ಒಬ್ಬರು ನೋಡ್ತಾರೆ. ಅದಷ್ಟೇ ನೆಮ್ಮದಿ, ಅದಷ್ಟೇ ಖುಷಿ. ಆ ನಿಟ್ಟಿನಲ್ಲಿ ಸೋಮ ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಮಾಡಿಯೂ ಕೂಡ ನಮಗೆ 15 ಲಕ್ಷ ಲಾಸ್ ಅಂತ ಹೇಳೋ ನಿರ್ಮಾಪಕ ಒಂದು ಕಡೆ ಆದರೆ, ನನಗೆ 15 ವರ್ಷಗಳಿಂದ ಅನ್ನ ಇಡ್ತಾ ಇರುವಂತಹ ಸೋಮ ಅಂತ ಹೇಳ್ಕೊಡೋ ನಿರ್ದೇಶಕ ಮತ್ತೊಂದು ಕಡೆ. ಆ ನಿಟ್ಟಿನಲ್ಲೇ ಅದೇ 3 ಜನ ಪಾಲ್ದಾರರಲ್ಲಿ ಒಬ್ಬ ಪಾಲ್ದಾರರಾದಂತಹ ಶೋಭಾ ರಾಜಣ್ಣ ಅವರು ಬಂದು ಇದು 15 ವರ್ಷ ಆದಮೇಲೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಇವತ್ತು ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲದಕ್ಕೂ ಓಂಕಾರ, ಎಲ್ಲದಕ್ಕೂ ಶುಭಮನ್ನು ಬರೆದಂತಹ, ಎಲ್ಲದಕ್ಕೂ ನಿಂತು ಆಶೀರ್ವಾದ ಮಾಡಿದಂತಹ ವ್ಯಕ್ತಿ ಸೋಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾರಿಗೆ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋಮನನ್ನು ಹೆತ್ತಂತಹ ತಂದೆ ತಾಯಿ. ಥ್ಯಾಂಕ್ ಯು ಸೋಮನ ಜೊತೆ ಒಡನಾಟದಲ್ಲಿ ಓಡಾಡಿದಂತಹ ರಾಜಶೇಖರ, ಬಸವ, ಬಿಡ್ಡ, ಚಂದು, ಕವಳ ಅವ್ರು ಯಾರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಆ ಎಲ್ಲ ಸ್ನೇಹಿತರು. ಯಾಕೆ ಅಂತಂದರೆ ಅದರಲ್ಲಿ ನೋವಿದೆ, ಅದಿದೆ, ಇದಿದೆ, ಇದು ನನಗೆ ಮಾತ್ರ ಗೊತ್ತಿತ್ತು, ಅದು ಬೇರೆಯವ್ರಿಗೆ ಗೊತ್ತಿಲ್ಲ. ಆ ಕಥೆಯನ್ನು ತಂದಲ್ಲಿಟ್ಟೆಪ್ಪ. ಹೆಂಗೆ ವಾಲ್ಮೀಕಿ ರಾಮಾಯಣವನ್ನು ಬರಿತಾ ಇರಬೇಕಾದ್ರೆ ಏನೇನೆಲ್ಲ ಆಯಿತು ಅಂತ ಅವರೆಲ್ಲ ಬರೆದ್ರು, ಅದೇ ಥರ ನಾನು ಪ್ರಯತ್ನ ಪಟ್ಟೆ. ಆದರೆ ನಾನು ಕೆಟ್ಟವನು ಅಂತಾರೆ, ವಾಲ್ಮೀಕಿನ ಹೊಗಳ್ತಾರೆ, ರಾಮಾಯಣ ಶ್ರೇಷ್ಠವಾದ ಗ್ರಂಥ ಅಂತಾರೆ, ಡೆಡ್ಲಿ ಸೋಮನ ಒಬ್ಬ ರೌಡಿ ಕಥೆ ಅಂತಾರೆ. ಅವ್ರು ಏನಾರು ಅಂದ್ಕೊಳ್ಳಿ, ಬಿಟ್ಟುಬಿಡೋಣ. ಆದರೆ ನಾನು ನಮಸ್ಕರಿಸ್ತೇನೆ, ನಾನು ನಿಮ್ಮೆಲ್ರಿಗೂ ನಮಸ್ಕರಿಸ್ತೀನಿ. ಈ ಜರ್ನಿಯಲ್ಲಿ ಬಂದಂತಹ ಪ್ರತಿಯೊಬ್ಬರನ್ನು ನಮಸ್ಕರಿಸ್ತೀನಿ. ಆಮೇಲೆ ಈ ಜರ್ನಿಯಲ್ಲಿ ಪ್ರಾಯಶಃ ನಾನು ಯಾರನ್ನಾರು ಮರ್ತಿದ್ರೆ, ಏನಾರು ಅಂದಿದ್ರೆ, ನಾನೇನಾದರೂ ಗೊತ್ತಿಲ್ದೇನೋ ಮಾತಾಡಿದ್ರೆ ಅವರೆಲ್ರಿಗೂ ನಾನು ಕ್ಷಮಿಸಿ ಅಂತ ಕೇಳ್ಕೊತೇನೆ. ಸುಮ್ಮನೆ ಹೇಳಬೇಕು ಅಂದರೆ ಮಂಜು ಸರ್, ಸ್ವರೂಪ್ ಸರ್, ರಾಜಣ್ಣ ಸರ್, ದೇವರಾಜ್ ಸರ್, ಅವಿನಾಶ್, ತಾರಾ, ಆದಿತ್ಯ ಅವರು, ಮತ್ತು ರಕ್ಷಿತಾ ಅವರು, ಆ ಬೇಬಿ ರಕ್ಷಾ ಆಗಿರ್ಬೋದು, ಬುಲೆಟ್ ಪ್ರಕಾಶ್ ಆಗಿರ್ಬೋದು, ಪ್ರವೀಣ ಆಗಿರ್ಬೋದು, ಹರೀಶ್ ರಾಯ್ ಆಗಿರ್ಬೋದು, ಬದ್ರಿ ಆಗಿರ್ಬೋದು, ಯತಿ ಆಗಿರ್ಬೋದು, ಆಮೇಲೆ ಪೃಥ್ವಿರಾಜ್ ಸರ್ ಆಗಿರ್ಬೋದು, ವಿಜಯ್ ಸಾರಥಿ ಅವರಾಗಿರ್ಬೋದು, ರವಿ ಬೆಳಗೆರೆ ಅವರಾಗಿರ್ಬೋದು, ಎಲ್ರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಯು ಮೇಡ್ ಸೋಮ ಟು ಸ್ಟ್ಯಾಂಡ್ ಆನ್ ಹಿಸ್ ಫೀಟ್ ಅಂತ. ನಿಮ್ಮೆಲ್ಲರ ಆಶೀರ್ವಾದ. ತದನಂತರ ಒಬ್ಬ ರವಿ ಶ್ರೀವತ್ಸ ಅಷ್ಟೇ, ಕುಮಾರಣ್ಣ, ಯಾಕೆಂದರೆ ಅವರೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಆಮೇಲೆ ಅಜಯ್ ಅವರು ನಮಗೆ 2 ಥಿಯೇಟ್ರ್ಗಳನ್ನು ಕೊಟ್ಟಿದ್ದು. ರಾಜು ಸರ್ ನನಗೆ ಸಂತೋಷದಿಂದ ಕಿತ್ತು ತ್ರಿವೇಣಿಗೆ ಹಾಕಿದ್ರೆ ಅಲ್ಲಿ ಬಂದು ಅವರು ಅದನ್ನು ಕಾಪಾಡಿದ್ದು. ಎಲ್ರಿಗೂ ನಮಸ್ಕರಿಸ್ತೀನಿ. ಇದನ್ನು ಸಕ್ಸಸ್ ಮಾಡಿದಂತಹ ಜನರಿಗೆ ನಮಸ್ಕರಿಸ್ತೀನಿ. ಪ್ರತಿಯೊಬ್ಬರಿಗೂ ನಮಸ್ಕರಿಸ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ನೋಡೋಣ. ಆಗಲೇ ಮಾತಾಡಿದ್ನಲ್ಲ, ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಆದರೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಆಗಲಿಲ್ಲ ಅಂತಂದರೆ ಇಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಮಗದೊಂದು ದಿವಸ ಯಾವತ್ತಾರು ಸಿಗ್ತೀನಿ ಅಂತ ಹೇಳ್ತಾ ನಾನು ನನ್ನ ಎಡಿಟರ್ನ ಬರ್ಮಾಡಿಕೊಂಡೆ. ಆ ಹುಡುಗ KR ಪುರಮಲ್ಲಿರೋದು. ಆಮೇಲೆ ಈಗಿನ ಹುಡುಗರೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಆ ಹುಡುಗ ಇದರಿಂದಾದ್ರೂ ತಿಳ್ಕೊಳ್ಳಿ ಅನ್ನೋ ಒಂದು ಆಸೆ. ಏನು ಅಂತಂದರೆ ಎಲ್ಲ ಬಾಂಬೆ ಸ್ಟೈಲ್ ಆಗಿಬಿಟ್ಟಿದೆ. ರಾತ್ರಿಯೆಲ್ಲ ಕೆಲಸ ಮಾಡ್ತಾರೆ. ಬೆಳಗಿನ ಜಾವದಲ್ಲಿ ಕಲಾದೇವಿ, ಕಲಾ ಸರಸ್ವತಿ ಬಂದು ನಾನು ನಿನ್ನ ತಲೆಯಲ್ಲಿ ನಿಂತು ಏನನ್ನೋ ಮಾಡ್ತೀನಿರಪ್ಪ ಅಂದಾಗ ಆ ಬಾಗಿಲನ್ನು ಹಾಕ್ಕೊಂಡ್ಬಿಡ್ತಾರೆ. ಅದೊಂಥರ ಸೋಂಬೇರಿತನದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ. ಅಜಿತ್, ಐ ವಿಶ್ ಯು ಟು ಬಿ ವೆರಿ, ಅದೇನೋ ಹೇಳ್ತಾರಲ್ಲ, ತುಂಬ ನಿನ್ನ ಜೀವನದ ಮೊದಲನೆಯ ಹಂತದಲ್ಲಿದೆಯಪ್ಪ. ಒಳ್ಳೊಳ್ಳೆಯ ಸಿನಿಮಾಗಳನ್ನು ಮಾಡು. ಒಳ್ಳೊಳ್ಳೆ ನೀನು ತುಂಬ ಬುದ್ಧಿವಂತ. ವೆಬ್ ಸೀರೀಸ್ ಮಾಡ್ತಾ ಇದೆಯಾ, ಅದು ಮಾಡ್ತಾ ಇದೆಯಾ, ಇದು ಮಾಡ್ತಾ ಇದೆಯಾ. ಆ ನಿಟ್ಟಿನಲ್ಲಿ ರಾತ್ರಿ ಇರೋದು ಮಲ್ಗಕ್ಕೆ ಕಂದ, ಬೆಳಗ್ಗೆ ಇರೋದು ಕೆಲಸ ಮಾಡೋಕ್ಕೆ. ನೀನು ರಾತ್ರಿಯೆಲ್ಲ ಕೆಲಸ ಮಾಡಿ ಬೆಳಗ್ಗೆ ಎದ್ದು ಕೂಡಲೇ ಏನಾಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಮನಸ್ಸು ಮತ್ತು ಹೃದಯ ಎಲ್ಲದರಲ್ಲೂ ಏನೋ ಒಂದು ರೀತಿಯಾದ ಆಲಸ್ಯ ಇರುತ್ತೆ ಚಿನ್ನ. ಆ ನಿಟ್ಟಿನಲ್ಲಿ ಒಂದೇ ಒಂದು ನಿಂಗೊಂದು ಅಡ್ವೈಸ್ ಅಂತ ನಾನು ಹೇಳ್ತೀನಿ. ಅದು ನೀನು ಯಾವ ರೀತಿಲಿ ತೊಗೊಂಡ್ರೂ ಪರವಾಗಿಲ್ಲ. ಸ್ಟಾರ್ಟ್ ವರ್ಕಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್.
ಬೆಳಗ್ಗೆ ನೀನು 5 ಗಂಟೆಗೆ ಎದ್ದು ನೋಡು, ನಿನ್ನ ಎಡಿಟಿಂಗ್ ಟೇಬಲ್ ಮುಂದೆ 5 ಗಂಟೆಗೆ ಕೂತು ನೋಡು, ಅದ್ರ ಮಜಾ ಬೇರೆ ಇರುತ್ತೆ ಚಿನ್ನ. ಆ ನಿಟ್ಟಿನಲ್ಲಿ ಹೇಳ್ತಾ ನನಗೂ ನಿನಗೂ ಒಂದು ಕಡೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದು ರಿಫ್ಟ್ ಬಂತು. ಐ ಥಿಂಕ್ ಇಟ್ ವಾಸ್ ಇನ್ 25th ಎಪಿಸೋಡ್ ಆರ್ ಸಮಥಿಂಗ್. ಇಲ್ಲ ಬಿಟ್ಬಿಡು ಅಜಿತ್ ಬೇಡ ಅಂತಂದೆ. ಸರಿ ಸಾರ್ ಅಂತಂದ್ಬಿಟ್ಟೆ. ನಾನೇ ನನ್ನ ಕೋಪವನ್ನು ತಿರ್ಗಾ ಕಂಟ್ರೋಲ್ ಮಾಡಿಕೊಂಡು, ಸಾರಿ ಕಂದ ಯಾಕೆ ಈ ರೀತಿ ಮಾಡ್ಕೋತಿದ್ಯಾ, ಅಪ್ಡೇಟ್ಸ್ ಈ ಥರದ್ದೆಲ್ಲ ಮಾತಾಡಿದ್ದೆ. ಆ ನಿಟ್ಟಿನಲ್ಲಿ ಅವತ್ತು ನೋವು ಮಾಡಿದೆ ಚಿನ್ನ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ, ದೂರದ ಹಾಸನದಿಂದ ಈ ವಿಕ್ಕಿ ಅಂತ ಒಬ್ಬ ಹುಡುಗ. ಈ ವಿಕ್ಕಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಈತನ ತಂದೆ ಮತ್ತು ತಾಯಿ ವೃದ್ಧಾಪ್ಯದಲ್ಲಿದ್ದಾರೆ. ಮತ್ತು ವಿಕ್ಕಿಯನ್ನು ಈ ಕೂಸನ್ನು ತಂದು ಅವರು ಪೋಷಿಸ್ತಾ ಇದ್ದಾರೆ, ಅವನನ್ನು ಅದು ಬೆಳೆಸ್ತಾ ಇದ್ದಾರೆ, ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಈಗ ಮಗನಾಗಿ ಆ ತಂದೆ ತಾಯಿಯನ್ನು ನೋಡ್ಕೋಬೇಕಾದಂತಹ ಕರ್ತವ್ಯ ಈ ಹುಡುಗಂದು. ಈ ಹುಡುಗ ಹಾಸನದಲ್ಲಿ ಪುಟ್ಟದಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡಿರುವಂಥ ಮಗು ಇದು. ನನ್ನ ಮೊದಲಿನ ಎಲ್ಲ ಎಪಿಸೋಡ್ಸ್ಗಳನ್ನ ನೋಡಿ ಅದೇನೋ ತುಂಬ ಖುಷಿ ಆಯಿತು ಸರ್, ನಾನು ನಿಮ್ಮ ಅಭಿಮಾನಿ ಹಾಗೆ ಹೀಗೆ ಅಂತ ಮಾತಾಡ್ತಾ, ಸರ್ ತಮ್ನೈಲ್ಸ್ ಯಾಕೆ ಹೀಗೆ ಬರ್ತಿದೆ ಅಂದರೆ, ಅಪ್ಪ ಇಲ್ಲ ನಾನೇ ಮಾಡ್ಕೋತಾ ಇದ್ದೀನಿ ಕಂದ ಅಂತಂದರೆ, ಸರ್ ನಾನು ಮಾಡಿಕೊಡ್ಲಾ ಅಂತ ಕೇಳೋವಂಥ ಜೀವ ಇದು. ನಾನಂದೆ ಬೇಡಪ್ಪ, ಯಾಕೆ ಅಂತಂದರೆ ನನಗೆ ಕೊಡೋದಕ್ಕೂ ಏನಿಲ್ಲ, ಮಾಡಿಸ್ಕೊಳ್ಳೋದಕ್ಕೂ ಮನಸ್ಸಿಲ್ಲ ಅಂದಾಗ, ಸರ್ ಏನೂ ಬೇಡ ಸರ್, ನಾನು ಏನೋ ಒಂದು ಮಾಡ್ತಾ ಕಳಿಸ್ತೀನಿ, ನನಗೆ ಅದೇನೋ ಅದು ಆ ಪ್ರೋಗ್ರಾಮ್ಗೆ ಇದೆಲ್ಲ ಅನ್ನಿಸ್ತಾ ಇದೆ, ನಾನು ಮಾಡಿಕೊಡ್ತೀನಿ ಸರ್ ಅಂತಂದರು. ಆ ನಿಟ್ಟಿನಲ್ಲಿ ನನ್ನ ಕೈಲಾಗಂಥ ಒಂದು ಪುಟ್ಟ ಸಹಾಯವನ್ನು ಇದುವರೆಗೂ ಆ ಹುಡುಗನ ಮಾಡಿದ್ದೀನಿ ಹೊರತಾಗಿ ಅದನ್ನು ನಾನು ಹೇಳ್ಕೊಳ್ಳೋಂಗೂ ಇಲ್ಲ. ಬಟ್ ಅವನು ಮಾಡಿರೋ ಎಲ್ಲ ಈ ತಮ್ನೈಲ್ಸ್ ಪೋಸ್ಟ್ರ್ ಮುಂದೆ ನಂದು ತೃಣ ಸಮಾನ, ಅದಲ್ವೇ ಅಲ್ಲ, ಹೇಳ್ಕೊಳ್ಳೇಬಾರ್ದು. ಆ ನಿಟ್ಟಿನಲ್ಲಿ ವಿಕ್ಕಿ, ನಿನಗೆ ಹೇಳಬೇಕು ಅಂತಂದರೆ ಕಂದ, ತುಂಬ ಧೈರ್ಯವಾಗಿರು. ಅಳುಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಡ. ಯಾಕೆ ಅಂತಂದರೆ ಜೀವನ ಇರೋದೇ ನಮಗೆ ಕಷ್ಟಗಳನ್ನು ಕೊಟ್ಟು, ಪಾಠಗಳನ್ನು ಕಲಿಸಿ, ಅಲ್ಲಲ್ಲಿ ಉಳಿಯೇಟುಗಳನ್ನು ಹೊಡೆದು, ನಮ್ಮನ್ನು ಒಂದು ಸುಂದರವಾದ ಒಂದು ಮೂರ್ತಿಯನ್ನಾಗಿ ಮಾಡಿ ನಮ್ಮ ಜೀವನವನ್ನು ಮುಗಿಸ್ಕೊಂಡು ನಮ್ಮನ್ನು ಕಳಿಸ್ಕೊಡ್ಲಿಕ್ಕೆ ಅಂತಲೇ ಈ ಪ್ರಪಂಚ ಇರೋದು, ಈ ಜೀವ ಇರೋದು, ಈ ಜೀವನ ಇರೋದು. ದೇವರು ನಿಯಮನೇ ಹಾಗೆ ಮಾಡಿದ್ದಾನೆ, ಸೃಷ್ಟಿಕರ್ತನ ಆ ನಿಯಮನೇ ಹಾಗೆ. ಇಲ್ಲದೆ ಹೋಗಿದ್ದಿದ್ರೆ ಪ್ರತಿಯೊಬ್ಬರು ಎಲ್ಲರೂ ನಾವು ಬೇರೆ ಬೇರೆ ಥರ ಆಗ್ಬಿಡ್ಬೋದಾಯ್ತಲ್ವ. ಆ ನಿಟ್ಟಿನಲ್ಲಿ ಕಷ್ಟ ಇದೆ ಕಂದ. ಆದರೆ ನಥಿಂಗ್ ಇಸ್ ಪರ್ಮನೆಂಟ್, ಯಾವುದೂ ಇಲ್ಲಿ ಶಾಶ್ವತ ಅಲ್ಲ. ನಾವಿವತ್ತು ಅನ್ಕೋತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ನಗ್ನಗ್ತಾ ಇದ್ದಿರ್ತೀವಿ ಅಲ್ವಾ ಕಂದ. ಸೊ ನಗ್ನಗ್ತಾ ಇರಿ. ಪ್ರಾಯಶಃ ನಾನು ಎಲ್ಲರೂ ನಿಮಗೆ ಟೆನ್ಷನ್ ಕೊಟ್ಟು, ವಿಕ್ಕಿ ರೆಡಿ ಬೇಗ ಚಿನ್ನ, ಲೇಟ್ ಆಯ್ತಪ್ಪ ಈ ಥರ ಏನಾದ್ರು ಅಂದಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ, ಫೈನಲಿ ಐ ಕಮ್ ಟು ಮೈ ಪ್ರೊಡ್ಯೂಸರ್, ದಟ್ ಈಸ್ ಸೋನು ಉಪಾಧ್ಯ. ಈ ಹೆಣ್ಮಗಳು ಏನು ಅಂತಂದರೆ, ನಾನು ಕಾರ್ಯಕ್ರಮ ಮಾಡ್ಕೋತೀನಿ, ನನಗೆ ಯಾರೂ ಬೇಡ ಅದು ಇದು ಅಂತ ಹೇಳಿ ಎಲ್ಲೋ ಒಂದು ಸಿಟ್ಟಿನಿಂದ ಯಾವುದೋ ಒಂದು ಕಡೆಯಿಂದ ಈ ಕಡೆಗೆ ಬಂದು ನನ್ನ ರೂಮಲ್ಲೇ ನಾನೆಲ್ಲ ಸೆಟಪ್ಪನ್ನು ಮಾಡ್ಕೋತಿರ್ಬೇಕಾದ್ರೆ, ಶೀ ಕೇಮ್ ಆ್ಯಂಡ್ ಶಿ ಸ್ಟುಡ್ ನೆಕ್ಸ್ಟ್ ಟು ಮೀ ಬೈ ಸೇಯಿಂಗ್, ಅದೇನೋ ಹೇಳ್ತಾರಲ್ಲ, ಪ್ರಪಂಚದಲ್ಲಿ ಹುಚ್ಚ ನೀನೊಬ್ಬನೇ ಇರೋದಿಲ್ಲ, ಎಲ್ಲರೂ ಹುಚ್ಚರು ಕೆಲವರು ಇರ್ತಾರೆ, ನಿಂಗೆ ಅದು ಅರ್ಥ ಆಗಲ್ಲ ಅಂತ ಅಂದೆ. ಇಲ್ಲಮ್ಮ, ನನ್ನ ಜೊತೆ ಓಡೋದು ತುಂಬ ಕಷ್ಟ ಇದೆ ಅಂತಂದೆ. ಅದೇನು ಕಷ್ಟ ಇದೆ ಅಂತ ನಾನು ನೋಡ್ತೀನಿ ಅಂದಂತಹ ಹೆಣ್ಮಗಳು ಈಕೆ ಮತ್ತು ನನ್ನ ಸ್ನೇಹ. ಇಟ್ ವಾಸ್ ಫ್ರಮ್ June 13th of 2018. ಅಲ್ಲಿಂದ ಇಲ್ಲಿಗೆ ಬಂದರೆ June 24th ಎಕ್ಸಾಕ್ಟ್ಲಿ ಇನ್ 2 years ವಿ ಸ್ಟಾರ್ಟೆಡ್ ದಿಸ್ ಚಾನಲ್. 2 ವರ್ಷದೊಳಗೆ ಈ ಚಾನಲ್ನ ಮಾಡೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟನೋ, ಅದ್ರ ಜೊತೆ ಆಕೆನೂ ನಿಂತು ತನ್ನ ಬೆನ್ನನ್ನು ಆ ನೊಗಕ್ಕೆ ಕೊಟ್ಟು ಈ ಒಂದು ಎಲ್ಲ ಎಪಿಸೋಡ್ಸ್ನ ಎಳ್ಕೊಂಡು ಬಂದಂತಹ ಧೈರ್ಯಸ್ಥೆ, ತುಂಬ ಬುದ್ಧಿವಂತೆ. ಹಾಗೆಯೇ ಏನೇ ಬಂದರೂ ಪ್ರಾಯಶಃ ರವಿ ಶ್ರೀವತ್ಸ ಶೇಕ್ ಆಗ್ತಾನೆ. ಆಕೆ ಯಾವ ನಿಟ್ಟಿನಲ್ಲೂ ಅಲ್ಲಾಡೋದೇ ಇಲ್ಲ. ನಾನೇ ಎಷ್ಟೋ ಸತಿ ಹೇಳಿದ್ದೀನಿ, ಒಂದು ಹೆಣ್ಮಗು ನಿಮ್ಮ ಕಮೆಂಟ್ಸ್ಗಳನ್ನ ಓದತ್ತೆ ಅಂತ. ನಿಜ ಹೇಳಬೇಕು, ನಾನೇ ಒಂದು ಸತಿ ಹೆದರ್ಕೋತೀನಿ. ಆ ಹೆಣ್ಮಗು ಕಮೆಂಟ್ಸ್ಗೆ ಹೆದರೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ನಾನು ಅಂದರೆ ನೀನು ಅಂದರೆ ನಿಮ್ಮ ಅಪ್ಪ ಅಂತಾರೆ ಅವರು. ಯಾಕೆಂದರೆ ಅವರೆಲ್ಲ ಈಗಿನ ಕಾಲದ ಹೆಣ್ಮಕ್ಳು ಯಾವುದಕ್ಕೂ ಯಾರಿಗೂ ಹೆದರಲ್ಲ. ದೇ ನೋ ಹೌ ಟು ಲೀವ್, ದೇ ನೋ ಹೌ ಟು ಸರ್ವೈವ್, ದೇ ನೋ ಹೌ ಟು ಸಸ್ಟೈನ್. ಬದುಕೋದು ಬೇರೆ, ಬಾಳೋದು ಬೇರೆ, ಆದರೆ ಉಳಿಯೋದಿದೆಯಲ್ಲ ಅದು ತುಂಬ ಕಷ್ಟ ಅಲ್ಲ. ಆ ಹೆಣ್ಮಗಳು ಅದನ್ನು ಮಾಡ್ತಾಳೆ. ಎಲ್ಲದರಲ್ಲೂ ಜಯಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಹೆಣ್ಮಗಳು ಆ ಸೋನು ಉಪಾಧ್ಯ. ಆಕೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಆಮೇಲೆ ಈ ಸೆಟಪ್ಪನ್ನು ಮಾಡಬೇಕಾದ್ರೆ ಮ್ಯಾಥ್ಯೂ ರಾಜನ್ ಫಸ್ಟ್ ಇದ್ದರು, ಮೊದಲನೇ 2 ಎಪಿಸೋಡು. ಅದಾದಮೇಲೆ ಆನಂದ್ ಅಂತೂ ಒಬ್ಬ ಹುಡುಗ ಬಂದ, ನನ್ನ ಆರ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಹುಡುಗ. ಅವ್ನಿಗೆ ಇವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನನ್ನ ಸಿನಿಮಾ ಕೂಡ ಆತ ಮಾಡ್ತಿಲ್ಲ. ದೇವರು ಅವನ ಆರೋಗ್ಯವನ್ನು ಚೆನ್ನಾಗಿಟ್ಟು ಅವನು ನಗ್ನಗ್ತಾ ಹೋಗಿ ಮಾಡಲಿ, ನೀವು ಅವ್ನಿಗೆ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಅವನೇ ಈ ಡೆಕೋರೇಷನ್ಸ್ ಎಲ್ಲ ಅವನೇ ಹೇಳ್ಕೊಟ್ಟಂಥ
ಆಗಿರುವಂತಹ ಸಣ್ಣ ಸಣ್ಣ ವಿಷಯಗಳು. ಆನಂದ್ ಆಗಿರಲಿ, ಆಮೇಲೆ ಶಿವು ಅಂತ ಹೇಳಿ ಮತ್ತು ಇನ್ನೊಂದು ಕಾರ್ತಿಕ್ ಅಂತ ಒಂದಿಬ್ಬರು ಹುಡುಗರು. ಆ ಇಬ್ಬರು ಹುಡುಗರು ನನಗೇನೋ ಒಂದು ಸಣ್ಣದಾಗಿ ಪೆಡೆಸ್ಟ್ರಿಯಲ್ ಫ್ಯಾನ್ಸ್ ಬೇಕು ಅಂತ ಹೇಳಿದ ತಕ್ಷಣ ಟಕ್ ಅಂತ ಓಡೋಗಿ ಆ ಫ್ಯಾನ್ಗಳನ್ನೆಲ್ಲ ತಂದುಕೊಟ್ಟು ಅಲಂಕಾರಗಳನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದಂತಹ ಇಬ್ಬರು ಹುಡುಗರು. ಇನ್ನೇನು ಹೇಳಬೇಕು, 25,000 ಜನ. ಯಾರು ನೀವೆಲ್ಲಿ ಹೇಗಿದ್ದೀರಾ ಒಂದು ಗೊತ್ತಿಲ್ಲ ನನಗೆ. ಎಲ್ಲಿಂದನೋ ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲಿಂದನೋ ನನಗೆ ಅನ್ನ ಕೊಟ್ಟಿದ್ದೀರಾ, ಎಲ್ಲಿಂದನೋ ನಿಮ್ಮ ಪ್ರೀತಿಯ ಭಿಕ್ಷೆಯನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬರ್ತಾ 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 ಅದೇ ಬೇಸರ ಏನು ಅಂತಂದರೆ, ಸಮಾಜ ಕೆಲವರು ಹೇಳ್ತಾರೆ, ಸರ್ ಇರೋದೇ ಹಾಗಲ್ವ ಸರ್, ಒಂದು ಊರು ಅಂದರೆ ಅಲ್ಲಿ ಇದ್ದೇ ಇರುತ್ತಲ್ವ ಸರ್, ಅದೊಂದು ಕೆಟ್ಟ ಜಾಗ ಇದ್ದೇ ಇರುತ್ತಲ್ವ ಸರ್ ಅಂತ ಹೇಳ್ತಾರಲ್ಲ, ಅದಿರಬಾರ್ದು ಅನ್ನೋದು ನನ್ನ ಆಸೆ. ಆ ನಿಟ್ಟಿನಲ್ಲೇ ತುಂಬ ಖುಷಿ ಏನು ಅಂತಂದರೆ, ಔಟ್ ಆಫ್ 100, 90 ದೇ ಆರ್ ವೆರಿ ಪಾಸಿಟಿವ್. 90 ಜನ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಕೊಂಡ್ಬರ್ತಾರೆ. ಒಂದು 10 ಜನ ಐ ಜಸ್ಟ್ ವಾಂಟೆಡ್ ಟು ಕರೆಕ್ಟ್ ದೆಮ್ ಆಲ್ಸೋ. ವಾಟ್ ಈಸ್ ಮೈ ಮಿಸ್ಟೇಕ್ ಅಂತ ಕೇಳಲಿಕ್ಕೆ ಆಸೆ ಪಡ್ತೀನಿ. ವಾಟ್ ಹ್ಯಾವ್ ಡನ್ ಟು ಯು ಅಂತ ಕೇಳೋಕ್ಕೆ ಆಸೆ ಪಡ್ತೀನಿ. ಹ್ಯಾವ್ ಐ ಡನ್ ಎನಿ ರಾಂಗ್ ಅನ್ನೋ ಕೇಳೋ ಇಷ್ಟಪಡ್ತೀನಿ. ಅದನ್ನು ಕರೆಕ್ಟ್ ಮಾಡಿ. ಆದರೆ ಲವ್ ಅದು ಇದು ಮಗನೇ ನೀನು ಮಾಡಿರೋ ಯೋಗ್ಯತೆಗೆ ಚೆನ್ನಾಗಿರಲ್ಲ. ಅದೆಲ್ಲ ಯಾವುದೂ ಚೆನ್ನಾಗಿರಲ್ಲ. ಫಸ್ಟು ಕನ್ನಡಿಯ ಮುಂದೆ ನಿಂತು ನಿಮ್ಮ ಗಂಡಸ್ತನವನ್ನು ತೂಕ ಹಾಕ್ಕೊಳ್ಳಿ. ಕನ್ನಡಿಯ ಮುಂದೆ ನಿಂತು ನಿಮ್ಮ ಹೆಸರನ್ನು ಹೇಳಿ, ಇವತ್ತು ಈ ಹೆಸರು ಎಲ್ಲಿ ನಿಂತಿದೆ ಅಂತ ತೂಕ ಹಾಕ್ಕೊಳ್ಳಿ. ಫಸ್ಟು ಕನ್ನಡಿಯನ್ನು ನೋಡಿ ನಕ್ಕು, ನನ್ನ ಮನಸ್ಸು ನನ್ನ ಹೃದಯ ಚೆನ್ನಾಗಿದೆಯಾ ಅಂತ ನಿಮ್ಮನ್ನು ನೀವೇ ಪ್ರಶ್ನಿಸ್ಕೊಳ್ಳಿ. ಇದು ಯಾವತ್ತು ಆಗುತ್ತೋ, ನಿಮ್ಮ ಗಂಡಸ್ತನ, ನಿಮ್ಮ ಹೆಸರು, ನಿಮ್ಮ ನಗು ಇದು ಯಾವತ್ತು ಚೆನ್ನಾಗಿರುತ್ತೋ, ಯಾವತ್ತು ತೂಕಕ್ಕೆ ಹಾಕಿದ್ರೂ ಚೆನ್ನಾಗಿ ತೂಗತ್ತೋ, ಯಾವತ್ತು ಎಲ್ಲೇ ನಿಂತರೂ ಇವನು ಅವನು ಅಂತ ಹೇಳೋ ಮಟ್ಟಕ್ಕೆ ಬೆಳಿತೀರೋ, ಆವತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಿ. ಸಾಧಿಸಿ ಮಾತಾಡೋದು ಬೇರೆ, ಮುಟ್ ನಿಂತವ್ರ ಥರ ಮಾತಾಡೋದು ಬೇರೆ. ವೆರಿ ಸಾರಿ. ಹಿಂದಿನ ಎಪಿಸೋಡಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರಿತ್ತು. ಇವತ್ತು ತುಂಬ ಹಂಗಿದೆ. ನಿಮ್ಮಿಂದ 90 ಜನಕ್ಕೂ ನಾನು ಇವತ್ತು ಥ್ಯಾಂಕ್ಸ್ ಹೇಳಬೇಕಾದ್ರೂ ಕೂಡ ಬೇಗ ಮುಗಿಸ್ಬಿಡೋಣ ಅನ್ನೋ ಥರದಲ್ಲಿದೆ. ಕೇವಲ ನಿಮ್ಮ 10 ಜನರಿಂದ. ನಿಮ್ಮಂಥ 10 ಜನರೇ ಸಮಾಜನ ಹಾಳು ಮಾಡ್ತಾ ಇರೋದು. ನಿಮ್ಮಂಥ 10 ಜನರೇ ಸಮಾಜಕ್ಕೆ ಕಲಬೆರಕೆಯಾಗಿ ಬದುಕ್ತಾ ಇರೋದು. ಈ ಮುಷ್ಟಿಯಲ್ಲಿರ್ತಕ್ಕಂತಹ ಮಣ್ಣಲ್ಲಿ ನಿಜವಾಗ್ಲೂ ಮರಳು ಅಂತ ಎಷ್ಟು ಜನ ಇದ್ದಾರೋ ಅದು ನಿಜವಾದ ಕನ್ನಡಿಗರು. ಕಸ ಕಡ್ಡಿ ಕಲ್ಲು ಎಲ್ಲ ನಿಮ್ಮಂಥ ರೆಡ್ಡಿ ಅವನ್ಯಾವನ ಬರದೇ ಇರಲ್ಲ. ಆ ನನ್ನ ಮಕ್ಕಳು ಕಸ ಕಡ್ಡಿ ಕಲ್ಲು ಮುಳ್ಳು ಆಗಬೇಡಿ. ಒಬ್ಬರು ಮನೆಗೆ ಬುನಾದಿಯಾಗಿ, ಒಬ್ಬರು ಮನೆಗೆ ಒಂದು ಭವ್ಯವಾದ ಒಂದು ಜೀವನವನ್ನು ಕೊಡುವಂತಹ ಜೀವಗಳಾಗಿ. ತಿಳ್ಕೊಂಡ್ರೆ ಧನ್ಯ, ತಿಳ್ಕೊಳ್ಳಿಲ್ಲ ಮತ್ತೆ ಸಿಕ್ಕ ಜಾಗದಲ್ಲಿ ಹೊಡಿತೀನಿ. ಸಿಕ್ಕ ಜಾಗದಲ್ಲಿ. ಇಷ್ಟೇ ಸರ್, ದಯವಿಟ್ಟು ನನ್ನ ಕ್ಷಮಿಸಿ. ನನ್ನನ್ನು ಪ್ರೀತಿಸಿರೋ ಆ 90%, 90%, ಮೈ ಚಾನಲ್ ಈಸ್ ಹ್ಯಾವಿಂಗ್ 97% ಆಫ್ ಅದೇನೋ ಹೇಳ್ತಾರಲ್ಲ, ಇಟ್ಸ್ ಹ್ಯಾವಿಂಗ್ ಇಟ್ಸ್ ಸಕ್ಸಸ್. ತುಂಬ ಖುಷಿ ಇದೆ ಈ ಸ್ಟ್ಯಾಟಿಸ್ಟಿಕ್ಸ್ನ ನೋಡೋದಕ್ಕೆ. 97% ಸಕ್ಸಸ್ ಇದೆ ರೀ, ಸಕ್ಸಸ್ ರೇಟ್ ಇದೆ. ಹೆಣ್ಮಕ್ಳುಗಳಿದಾರಯ್ಯ, ಅವರಿದಾರಯ್ಯ ಅಂದರೂ ಕೆಲವರು ಗೊತ್ತಾಗಲ್ಲ. ಪರವಾಗಿಲ್ಲ, ಬಿಟ್ಬಿಡಿ, ಹಾಳಾಗೋಗ್ಲಿ. ಲೆಟ್ ಮಿ ನಾಟ್ ಕರೆಕ್ಟ್ ಮೈ ಸೆಲ್ಫ್ ಬಿಕಾಸ್ ಆಫ್ ದೀಸ್ ಬಾಸ್ಟರ್ಡ್ಸ್. ಐ ಆಮ್ ಸೈನಿಂಗ್ ಆಫ್. ಐ ಆಮ್ ಲೀವಿಂಗ್ ಮೈ ಸ್ಟುಡಿಯೋಸ್. ನನಗೆ ಏನಾಗಿದೆ ಅಂತಂದರೆ, ತುಂಬ ಖುಷಿ ಇದ್ದರೆ, ತುಂಬ ಸಂತೋಷವಾಗಿದ್ದರೆ, ತುಂಬ ಎಲ್ಲವೂ ಚೆನ್ನಾಗಿದ್ದರೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲೋ ಯಾವುದೋ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಬಂದು ನಿಲ್ತೀನಿ, ನಿಮ್ಮ ಮುಂದೆ ಬಂದು ಕೂರ್ತೀನಿ. ಯಾಕೆ ಅಂತಂದರೆ ಸೋಮನನ್ನೇ ಇವರು ಸಿನಿಮಾ ಚೆನ್ನಾಗಿಲ್ಲ, ಸೋಮನನ್ನೇ ಇದೊಂದು ಸಿನಿಮಾನ, ಸೋಮನೇ ಇದಾ ಅನ್ನೋ ಥರದಲ್ಲಿ ಕೇಳಬೇಕಾದ್ರೆ ನನ್ನ ಮಿಕ್ಕ ಸಿನಿಮಾಗಳು ಯಾವುದು ಅಷ್ಟು ಇಲ್ಲವೇ ಇಲ್ಲ. ಮಾದೇಶ ಅದೊಂದು ನಿಟ್ಟಿನಲ್ಲಿದೆ. ಕೇಳೋ ತಾಳ್ಮೆ ಈ ನನ್ನ ಮಕ್ಕಳಿಗಿಲ್ಲ. ಇನ್ನು ಗಂಡ ಹೆಂಡತಿ ಏನಾದ್ರು ಹೇಳ್ಬಿಡ್ತು ಅಂತಂದರೆ ಈ ನನ್ನ ಮಕ್ಕಳು ಮಲಗಿರೋ ಬೆಡ್ಡಲ್ಲೇ ಸೆಲ್ಫ್ ಹಾಕೊಂಡ್ಬಿಡ್ತಾರೆ. ನನ್ನ ಮಕ್ಕಳು ಅಂತ ಕಿತ್ತೋದು ನನ್ನ ಮಕ್ಕಳಿದ್ದಾರೆ ಅವರು. ಸೊ ಐ ಡೋಂಟ್ ಹ್ಯಾವ್ ಎನಿ ವೇಸ್ ಇನ್ ಫ್ರಂಟ್ ಆಫ್ ಮೀ. ಬಟ್ ಸ್ಟಿಲ್ ಹೋಪ್ ಇಲ್ಲದೆ ಹೋಗೋಕ್ಕಾಗಲ್ಲ ಅಲ್ವಾ. ನೋಡ್ತೀನಿ, ಏನು ಮಾಡಬೇಕು ದೇವ್ರಿಗೆ ಬಿಡ್ತೀನಿ, ಹೋಗ್ಬಿಟ್ಟು ಬರ್ತೀನಿ. ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ. ಗುಡ್ ಬೈ. ಅರೆ ಪ್ರೀತಿಯ ವೀಕ್ಷಕರೇ, ಹೊರಟ್ಬಿಟ್ರ?
ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ #ಟ್ಯಾಗ್ ಅಂತ ಹಾಕಬೇಕಂತೆ. ಆಗ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ. ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ? ಗುಡ್ ಬಾಯ್.